ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಈ ದಿನ ಒಂದೊಳ್ಳೆ ರೆಸಿಪೀಸ್ ಪ್ಲ್ಯಾನ್ ಮಾಡಿದ್ದೀನಿ, ಹೆಲ್ದಿ ರೆಸಿಪಿ. ಎಲ್ರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲೈಫ್ ವಿತ್ ಟ್ವಿನ್ಸ್. ಈ ರೆಸಿಪಿ ಯೂಶಲಿ ಮಂಡ್ಯ ಮತ್ತು ಹಾಸನ ಕಡೆ ಮಾಡೇ ಮಾಡ್ತಾರೆ, ತುಂಬ ಫೇಮಸ್. ನೀವೆಲ್ಲ ಅಕ್ಕಿ ರೊಟ್ಟಿ ಕೇಳೇ ಇರ್ತೀರಾ, ಬಟ್ ನಾನು ಇವತ್ತು ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಮಸಾಲ ರೊಟ್ಟಿ ಅಂದರೆ ಅಕ್ಕಿ ಹಿಟ್ಟಿಗೆ ಏನೇನು ಮಸಾಲ ಆ್ಯಡ್ ಮಾಡ್ತೀವಿ ಅಂತ. ಇದು ತುಂಬ ನ್ಯೂಟ್ರಿಷಿಯಸ್ಸು ಮತ್ತು ತುಂಬಾ ಹೆಲ್ದಿ ಆ್ಯಂಡ್ ಈಸಿ ಟು ಮೇಕ್ ಆಲ್ಸೋ. ತುಂಬ ಏನು ನಿಮಗೆ ಟೈಮ್ ಎಲ್ಲ ತೊಗೊಳ್ಳಲ್ಲ. ಫಸ್ಟ್ ನಾನಿಲ್ಲಿ ಅದಕ್ಕೆ ಏನೇನು ಬೇಕಾಗುತ್ತೆ ಐಟಮ್ ಅಂತ ಅದೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಮಾರ್ನಿಂಗ್ ಬೇಗ ಎದ್ದಾಗ ಸ್ಲೋ ಸ್ಟಾರ್ಟ್ ಮಾಡ್ತೀವಿ. ಎದ್ದ ತಕ್ಷಣ ರೋಬೋಟ್ ಥರ ಮಾಡೋಕ್ಕಾಗಲ್ಲ. ಇಟ್ ವಾಸ್ ಲೈಕ್ 6 o'clock ಇನ್ ದ ಮಾರ್ನಿಂಗ್ ಆ್ಯಂಡ್ ಎದ್ದು ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಮಾಡಬೇಕು, ಡೇ ಹೇಗಿರ್ಬೇಕಂತಂದರೆ ಆಲ್ಮೋಸ್ಟ್ ಎಕ್ಸ್ಟರ್ಡೇನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಹಾಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದೆಲ್ಲ ಈಸಿಯಾಗಿ ಆಗೋದು. ಆ್ಯಂಡ್ ಇಬ್ಬರು ಮಕ್ಕಳಿರೋದು ಟ್ವಿನ್ಸು. ಅದು ಅವರು ಎದ್ದೋಳೋ ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟಿರ್ತೀನಿ. ಸೊ ಅವ್ರು ಎದ್ಮೇಲೆ ಅವ್ರು ಒಂದೊಂದು ದಿನ ಕ್ರ್ಯಾಂಕಿ ಆಗಿರ್ತಾರೆ, ಒಂದೊಂದು ದಿನ ಮೂಡ್ ಚೆನ್ನಾಗಿರುತ್ತೆ. ಸೊ ಅವ್ರ ಮೂಡ್ ತಕ್ಕನಾಗಿ ನನ್ನ ಡೇ ಹೋಗ್ತಿರುತ್ತೆ. ಸೊ ಆಲ್ರೆಡಿ ನೆನ್ನೆನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ಮಸಾಲ ರೊಟ್ಟಿ ಮಾಡಬೇಕಂತ ಇವತ್ತು. ಅದೆಲ್ಲರಿಗೂ ಫೇವ್ರೇಟು ಆ್ಯಂಡ್ ನನ್ನ ಮಕ್ಳಿಗೂ ತುಂಬ ಇಷ್ಟ. ಅವ್ರು ಈಸಿಯಾಗಿ ತಿನ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಅದರಲ್ಲಿ ನಾವು ಸಬ್ಬಕ್ಕಿ, ಕ್ಯಾರೆಟ್, ಆನಿಯನ್, ಜೀರಿಗೆ ಮತ್ತು ಇದೆಲ್ಲ ಹಾಕೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಫೈಬರ್ ಇರುತ್ತೆ, ನ್ಯೂಟ್ರಿಷಸ್ ಆಗಿರುತ್ತೆ, ವೈಟಮಿನ್ಸ್ ಇರುತ್ತೆ. ಆ್ಯಂಡ್ ಸಬ್ಬಕ್ಕಿ ಸೊಪ್ಪಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇದೆ. ಸೊ ಅದು ಎಲ್ಲರಿಗೂ ಇಂಪಾರ್ಟೆಂಟು. ಸೊ ನನ್ನ ಮಕ್ಕಳು ಸ್ವಲ್ಪ ಹಾಲೆಲ್ಲ ಕುಡಿಯೋದು ಕಡಿಮೆ. ಸೊ ಈ ಥರ ಏನಾದರೂ ನ್ಯೂಟ್ರಿಷನ್ಸ್ನ ಎಲ್ಲಿ ಆ್ಯಡ್ ಮಾಡಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಬನ್ನಿ ಹೇಗೆ ಮಾಡೋದು, ಹೇಗೆ ಮಾಡ್ತೀನಿ ಮಸಾಲೆ ರೊಟ್ಟಿ, ಹೇಗೆ ಬರುತ್ತೆ, ಫ್ಲಾಪಾ ಹಿಟ್ಟಾ ಅಂತ ನೋಡೋಣ. ಮಸಾಲೆ ರೊಟ್ಟಿಗೆ ಎಲ್ಲ ಕಟ್ ಮಾಡಿದಾಯಿತು. ಹಾಗೆ ಇಲ್ಲಿ ಇವತ್ತು ಸ್ನ್ಯಾಕ್ ಬಾಕ್ಸ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಇಲ್ಲಿ ಅವಲಕ್ಕಿನ ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆ ಅದನ್ನ ನೆನ್ಸಕ್ಕೆ ಇಟ್ಕೊತಾ ಇದ್ದೀನಿ. ಸೊ ನಾನು ಬಾಕಿದೆಲ್ಲ ಚಾಪ್ ಮಾಡೋ ಅಷ್ಟರಲ್ಲಿ ಅವಲಕ್ಕಿ ಉಪ್ಪಿಟ್ಟಿಗೆ ಏನೇನು ಬೇಕೋ ಅದೆಲ್ಲ ಚಾಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವಲಕ್ಕಿನೂ ಕೂಡ ನೆಂದೋಗುತ್ತೆ. ಸೊ ಹೀಗೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ರೆ ಬೇಗ ಬ್ರೇಕ್ಫಾಸ್ಟು ಮುಗ್ದೋಗ್ಬಿಡುತ್ತೆ. ಸೊ ಈ ಥರ ನಾನು ಆಲ್ರೆಡಿ ಆನಿಯನ್ನು, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್, ಜೀರಿಗೆ ಆ್ಯಂಡ್ ಉಪ್ಪು ಇದೆಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಹೆಚ್ಚು ಹಾಕೋಬೋದು ನೀವು. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ತುಂಬ ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಎಷ್ಟು ಬೇಕು ಬೈಂಡಿಂಗಿಗೆ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಬಾಯ್ಲ್ ವಾಟರ್ನ ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟಿದ್ದೀನಿ. ಬಿಕಾಸ್ ಇವಾಗಲೇ ನಾವು ಕಲ್ಸೋಕ್ಕಾಗಲ್ಲ, ಸುಟ್ಟೋಗ್ತಿರುತ್ತಲ್ವ, ತುಂಬ ಬಿಸಿ ಇರುತ್ತೆ ಹಾಗಾಗಿ. ಸೊ ಇಲ್ಲಿ ಅವಲಕ್ಕಿ ಉಪ್ಪಿಟ್ಟಿಗೆ ಏನು ಬೇಕೋ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಹೀಗೆ 1 ವೀಕ್ ಫುಲ್ ಪ್ಲ್ಯಾನ್ ಮಾಡಿರ್ತೀನಿ. ಲೈಕ್ 1-2-3 ಡೇಸ್ ಫ್ರೂಟ್ಸ್ ಕೊಟ್ಟರೆ ಒನ್ ಡೇ ಬ್ರೇಕ್ಫಾಸ್ಟೇ ಅವ್ರಿಗೆ ಬಾಕ್ಸಿಗೆ ಕೊಡೋದು. ತುಂಬ ಓನ್ಲಿ ಫ್ರೂಟ್ಸೇ ಮೊನೋಟನಸ್ ಆಗಿ ಕೊಡ್ತೀರ, ಅವ್ರಿಗೂ ಬೋರ್ ಆಗೋಗುತ್ತೆ, ತಿನ್ನೋದೇ ಇಲ್ಲ ಆಮೇಲೆ. ಸೊ ಇದು ಆಲ್ರೆಡಿ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದೆ ಲಾಸ್ಟ್ ಇಯರ್. ಸೊ ಈ ಇಯರ್ ನೆಕ್ಸ್ಟ್ ಅವಾಗ ಈ ವೀಕ್ಲಿ ಮಧ್ಯದಲ್ಲಿ ಈ ಥರ ಒಂದ್ಸಲಿ ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ. ಅಥವಾ ಡ್ರೈ ಫ್ರೂಟ್ಸು, ಮಖಾನ ಈ ಥರನೂ ಮಾಡ್ತೀನಿ. ದೆನ್ ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಡ್ತೀನಿ. ಸೊ ವೀಕ್ಲಿ 5 ಡೇಸ್ನೂ ಈ ಥರ ಏನಾದರೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದಕ್ಕೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು ನಾನೇ ಮನೇಲಿ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ. ಸೊ ಬಾಕ್ಸಿಗೆ ಹಾಕಿದ್ರೆ ಈಸಿಯಾಗಿ ತಿನ್ಕೊಂಡ್ಬಿಡ್ತಾರೆ ಅಂತ ಕಾನ್ಫಿಡೆನ್ಸು. ಸೊ ಆಲ್ರೆಡಿ ಆಲ್ಮೋಸ್ಟ್ ಹಸುವಾಗಿರುತ್ತೆ. ನಾನಿಲ್ಲಿ 7:45ಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟಿರ್ತೀನಿ. ಸೊ ಆಲ್ರೆಡಿ ಅವ್ರಿಗೆ 10:45, 11ಗೆ ಸ್ನ್ಯಾಕ್ ಬೇಕಿರುತ್ತೆ. ಸೊ ಅವ್ರಿಗೆ ಹೊಟ್ಟೆ ಅಷ್ಟಿರ್ತಾರೆ. ಸೊ ತಿನ್ಕೊಂಡು ಬರ್ತಾರೆ. ನೀವು ಅಷ್ಟೇ, ಮಕ್ಳು ಏನೇನು ತಿನ್ನಲ್ಲ ಮನೆಯಲ್ಲಿ ಅದನ್ನ ಆದಷ್ಟು ಬಾಕ್ಸಿಗೆ ಹಾಕಕ್ಕೆ ಟ್ರೈ ಮಾಡಿ. ಸೊ ಅಲ್ಲಿ ಫ್ರೆಂಡ್ಸ್ ಜೊತೆ ಮತ್ತು ಹಸುವಾಗಿರುತ್ತೆ, ಬೇರೆ ಏನೂ ಇರಲ್ಲ ಚಾಯ್ಸ್ ಅಂತನಾದರೂ ತಿನ್ಕೊಂಡು ಬರ್ತಾರೆ. ಸೊ ಅಟ್ಲೀಸ್ಟ್ ನಮಗೇನೋ ಮದರ್ಸ್ಗೆ ಒಟ್ಟಲ್ಲಿ ಹೆಲ್ದಿ ಈಟಿಂಗ್ ಇರಬೇಕು, ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಸೊ ಹಾಗಾಗಿ ನಮ್ಮ ಮನೇಲಿ ಏನಾಗುತ್ತೆ ಎಲ್ಲ ಹೆಲ್ದಿಯಾಗಿ ಪ್ಲ್ಯಾನ್ ಮಾಡೋಣ.
ಸೊ ಮಕ್ಕಳು ಹೆಲ್ದಿಯಾಗಿ ತಿನ್ಕೊಂಡು ಬೆಳೀಲಿ ಅಂತ ಒಂದು ಖುಷಿ. ಸೊ ಅವ್ರ ಬಾಕ್ಸ್ ಖಾಲಿ ಆಯ್ತು, ಮನೆಗೆ ಬಂದ ತಕ್ಷಣ ಅವ್ರ ಬಾಕ್ಸ್ ಚೆಕ್ ಮಾಡೋದು. ಅವ್ರ ಬಾಕ್ಸ್ ಖಾಲಿ ಇದ್ಬಿಟ್ರೆ ಅದು ಒಂಥರ ಸಖತ್ ಫೀಲಿಂಗ್ ಅಲ್ಲ ಎಲ್ಲ ಮದರ್ಸ್ಗೂ. ಎಷ್ಟು ಜನ ನನ್ನ ಜೊತೆ ಅಗ್ರಿ ಮಾಡ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಬಿಕಾಸ್ ಅವ್ರಿಗೆ ತುಂಬ ಇಷ್ಟ, ಅದಿದ್ದರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ತಿಂತಾರೆ ಅಂತ. ಸೊ ಅದು ನಮ್ಮ ಚಿಕ್ಕವನಂತೂ ಬರೀ ಕಡಲೆಬೀಜ ಎಲ್ಲ ತಿನ್ಕೊಂಡು ಜಸ್ಟ್ ಅವಲಕ್ಕಿ ಉಪ್ಪಿಟ್ಟು ನಾನು ತಿನ್ನಿಸ್ತಿರ್ತೀನಿ ಮನೇಲಿ ಏನಾದರೂ ಮಾಡಿದ್ರೆ. ಅವ್ನು ಅದೆಲ್ಲ ಹಾಯ್ಕೊಂಡು ತಿನ್ಬಿಟ್ಟಿರ್ತಾನೆ, ಲಾಸ್ಟಲ್ಲಿ ತಿನ್ನಕ್ಕೆ ಹೋಗ್ತಾನೆ. ಹೀಗೆ ಮಾಡ್ತಾನೆ. ಸೊ ನೋಡೋಣ. ಆಲ್ಮೋಸ್ಟ್ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ಅದೇನಾಗಿದೆ ಅಕ್ಕಿ ನಾನೇನು ರೆಡಿ ಮಾಡಿ ಇಟ್ಟಿದ್ದೀನಲ್ವ, ಸೊ ಅದನ್ನು ಉಂಡೆ ಮಾಡಿಕೊಂಡು ತಟ್ಟಕ್ಕೆ ಲಟ್ಸೋಕ್ಕೆ ರೆಡಿ ಮಾಡ್ಬೋಣ. ಮಸಾಲೆ ರೊಟ್ಟಿಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಹಾಗೆ ನೀವು ಯಾವುದೇ ಮಸಾಲ ಸಾಂಬಾರಲ್ಲಿ ತಿನ್ಬೋದು, ಆ್ಯಂಡ್ ಹಾಗೆ ತುಪ್ಪ ಅದ್ರಲ್ಲಿ ತಿನ್ಬೋದು. ಮತ್ತು ನೀವು ಇದಕ್ಕೇ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬ ಹಾಕೊಂಡ್ಬಿಟ್ರೆ ಅದಕ್ಕೇನೋ ನೆಂಚ್ಕೊಳ್ಳೋಕ್ಕೆ ಬೇಕಾಗಲ್ಲ, ಜಸ್ಟ್ ತುಪ್ಪ ಹಾಕ್ಕೊಂಡು ತಿನ್ಬಿಡ್ಬೋದು. ಆ್ಯಂಡ್ ನೀವು ಟ್ರಾವೆಲ್ ಎಲ್ಲ ಮಾಡ್ತಿದ್ರೆ ಈ ಥರ ರೊಟ್ಟಿಗಳೆಲ್ಲ ಮಾಡ್ಕೊಂಡು ಹೋದರೆ ಇಟ್ಸ್ ಅ ಗುಡ್ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ ಆಗಿರ್ಬೋದು. ನಿಮ್ಗೆ ಹೊಟ್ಟೆ ಹಸ್ದಾಗಿ ಈಸಿಯಾಗಿ ತುಂಬ ಜನ ಈ ಥರ ಕ್ಯಾರಿ ಮಾಡ್ತಾರೆ. ಹಾಗೆ ಇವತ್ತು ಕಷಾಯ ಆಲ್ರೆಡಿ ರೆಡಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ವೀಕ್ಲಿ 3 days ನಾನು ಕನ್ಸ್ಯೂಮ್ ಮಾಡ್ತೀನಿ ಆ ಕಷಾಯ. ಅದ್ರ ರೆಸಿಪೀಸು ಮತ್ತು ಅದು ಹೇಗೆ ಮಾಡ್ತೀನಿ ಆಲ್ರೆಡಿ ಹಾಕಿದ್ದೀನಿ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಇನ್ನೂ ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕೊಟ್ಬಿಟ್ಟೆ, ಅವ್ರು ತಿನ್ನೋಕೆ ಬಿಟ್ಬಿಟ್ಟಿದ್ದೀನಿ. ಸೊ ಅವ್ರು ಎಷ್ಟಾಗುತ್ತೆ ಅಷ್ಟು ತಿಂತಿರ್ತಾರೆ. ಸೊ ಈ ಗ್ಯಾಪಲ್ಲಿ ಅವರು ಎಲ್ಲರೂ ಆಫೀಸ್ಗೆ ಅಥವಾ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆನೇ ನಾನು ಈ ಥರ ಹೊಸ್ಲನ್ನ ಏನಿರುತ್ತೆ ನಿಮ್ಮ ಮನೆ ಹೊಸ್ತಿಲು ಅದನ್ನ ಸಾರಿಸ್ಕೊಂಡು ರಂಗೋಲಿ ಹಾಕಿಬಿಡ್ಬೇಕು. ಆ್ಯಂಡ್ ಎಲ್ಲರೂ ಸ್ಕೂಲಿಗೆ ಅಥವಾ ಆಫೀಸ್ಗೆ ಮನೆಯಿಂದ ಜನ ಹೊರಟ ಮೇಲೆ ಆ್ಯಕ್ಚುಲಿ ಇದನ್ನು ಕ್ಲೀನ್ ಮಾಡಬಾರ್ದಂತೆ ಹೊಸ್ತಿಲೆಲ್ಲ. ಇದನ್ನು ಮತ್ತೆ ಫಾಲೋ ಮಾಡ್ತಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಆ್ಯಂಡ್ ಸೊ ಇಲ್ಲಿ ನನ್ನ ಮಗ ತುಂಬ ಕ್ವೆಶನ್ಸ್ ಕೇಳ್ತಮ್ಮ, ಅಲ್ಲಿ ಬಿಟ್ಬಿಡಿ ಇಲ್ಲಿ ಬಿಡಿ ಅದು ಇದು ಅಂತ ಕೇಳ್ತಿದ್ದ. ಸೊ ಎಷ್ಟೊಂದು ದಿನ ಆ ಥರ ಬಿಡಿಸಿದ ರಂಗೋಲಿನೇ ಇರಲ್ಲ, ಅವ್ರನ್ನ 5 ನಿಮಿಷಕ್ಕೆ ಹಾಳು ಮಾಡಿಬಿಡ್ತಾರೆ ಒಂದೊಂದ್ಸಲ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡಿಟ್ಟಿರ್ತಾರೆ. ಸೊ ಪೂಜೆ ಮಾಡೋಕ್ಕೂ ಮುಂಚೆ ನಾನು ಬ್ರೇಕ್ಫಾಸ್ಟ್ ಆದ ತಕ್ಷಣ ಸೊ ಆ ಟೈಮಲ್ಲಿ ಏನಿರುತ್ತೆ ಆ ರಂಗೋಲಿ ಎಲ್ಲ ಬಿಡೋದನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ ಇವನು ದಿನ ಬ್ರೇಕ್ಫಾಸ್ಟ್ ತಿನ್ಸೋದು ಇವನಿಗೆ ನನಗೆ ದೊಡ್ಡ ಟಾಸ್ಕು. ನಮ್ಮ ಚಿಕ್ಕೋನು ಆಲ್ಮೋಸ್ಟ್ ನಾನು ತುಂಬ ರೇರ್ ಅವನಿಗೆ ಬ್ರೇಕ್ಫಾಸ್ಟ್ ತಿನ್ಸೋದು ಅನಿಸುತ್ತೆ. ಮೇ ಬಿ ಅವನೇ ಕುತ್ಕೊಂಡು ತಿನ್ಕೊಂಡ್ಬಿಡ್ತಾನೆ. ಸೊ ಇವನಿದಾನ ನೋಡಿ ಬ್ರೇಕ್ಫಾಸ್ಟ್ ತಿನ್ನೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಅವನಿಗೆ. ಅವನು ಆದರೂ ಬಿಡದೆ ಅವನ ಹಿಂದೆ ಇದ್ದು ಅವನಿಗೆ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಸಾಕನ್ಸಿರುತ್ತೆ ಒಂದೊಂದ್ಸಲ. ಇದು ಜಾಸ್ತಿ ತಿನ್ಸ್ಬಾರ್ದಾ? ಚೂರು ತಿನ್ಸ್ಲಾ? ಚೂರು ಡನ್ 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 ಹೈ ಫೈ ಹಿಂಗೆ ಬಿಡ್ತು. ಹೈ ಫೈ ಲೋ ಫೈ ಹೈ ಫೈ ಲೋ ಫೈ. ಜಾಸ್ತಿ ಇಲ್ಲ ನೆನ್ಸಿಲ್ಲ ನಾನು ನಿಂತೀನಿ ಸೂಪರ್ ಸೂಪರ್ ಇಲ್ಲ
ಗುಡ್ ಬೈ ಕಣವ. ಫಾಸ್ಟ್ ಆಗ್ತೀನಿ ಫಾಸ್ಟ್ ಆಗಿ ತಿಂದಿ ಪುಟ್ಟ, ಹೆಂಗಿತ್ತು ರೊಟ್ಟಿ? ಹಾಂ, ಹೆಂಗಿತ್ತು? ಇಲ್ಲ ನೋಡಿದ್ರಲ್ಲ ಅವ್ರ ಊಟ ಮಾಡಿಸಿ ಅವರಿಗೆಲ್ಲ ಸ್ಕೂಲಿಗೆಲ್ಲ ಬಿಟ್ಟು ಬಂದಾಯಿತು. ಬಿಟ್ಟು ಬರ್ತಾನೆ ನಾನು ಯಾವಾಗಲೂ ನೆಕ್ಸ್ಟ್ ಡೇಗೆ ಏನು ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ವ. ಸೊ ಆ ಥರ ವೆಜಿಟೇಬಲ್ಸು ಅಥವಾ ಮನೆಗೆ ಏನೇನು ಬೇಕು ಹಾಲು ಎಲ್ಲ ತೊಗೊಂಡು ಬಂದುಬಿಡ್ತೀನಿ. ಸೊ ಮತ್ತೆ ಎಲ್ಲ ಕೆಳಗಡೆ ಇಳಿಯಲ್ಲ. ಸೊ ಅವ್ರನ್ನ ಬಿಟ್ಟು ಬಂದು ಕಷಾಯ ಕುಡಿದು ಬ್ರೇಕ್ಫಾಸ್ಟ್ ನಮ್ಮದು ಆಯಿತು. ಸೊ ಇವಾಗ ಒಂದು ಫಿಲ್ಟರ್ ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯೂಸ್ ಮಾಡೋದು ಮಾಲ್ಗುಡಿ ಕಾಫಿ. ಈ ಕಾಫಿ ಫಿಲ್ಟರ್ ಕಾಫಿ ಪೌಡರಲ್ಲಿ ಏನು ಗೊತ್ತಾ, 80% ಕಾಫಿ ಇರುತ್ತೆ, 20% ಚಿಕೋರಿ ಇರುತ್ತೆ. ಸೊ ಈ ಕಾಂಬಿನೇಷನಲ್ಲಿರೋ ಪರ್ಸೆಂಟೇಜಲ್ಲಿರೋ ಕಾಫಿ ಪೌಡರ್ ಸಕ್ಕತ್ತಾಗಿರುತ್ತೆ, ವೆರಿ ಟೇಸ್ಟಿ. ಆ್ಯಂಡ್ ಯಾರೆಲ್ಲ ಫಿಲ್ಟರ್ ಕಾಫಿ ಅಡಿಕ್ಷನ್ಸ್ ಇದ್ದೀರಾ, ಯಾರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಎಲ್ಲ ಕೆಲಸ ಮುಗಿಸಿ ಒಂದು ಕಾಫಿ ಕುಡಿದ್ರೆ ವಾವ್ ಅನಿಸುತ್ತೆ. ಸೊ ಹಾಗಾಗಿ ಆದರೆ ನನಗಿನ್ನ ತುಂಬ ಕೆಲಸ ಇದೆ ಅವ್ರನ್ನ ಬಿಟ್ಟು ಬಂದ್ರೂ. ಸೊ ಅದಕ್ಕೂ ಮುಂಚೆ ನಾನು ಬಾಕಿ ಎಲ್ಲ ಕೆಲಸಗಳನ್ನ ಮುಗಿಸೋಷ್ಟರಲ್ಲಿ ಡಿಕಾಕ್ಷನ್ ಹಾಕಿಬಿಡಲಿ ಅಂತ ಡಿಕಾಕ್ಷನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಏನು ಒಂದು ಟಿಪ್ ಅಂದರೆ, ನಿಮಗೆ ಫಿಲ್ಟರ್ ಕಾಫಿ ಇನ್ನೂ ಟೇಸ್ಟಿಯಾಗಿ ಇನ್ನೂ ಸಖತ್ತಾಗಿರ್ಬೇಕಂತಂದರೆ ಇದು ನನಗೆ ನನ್ನ ಅಕ್ಕ ಹೇಳ್ಕೊಟ್ಟಿದ್ದು, ಅವಳದೇ ಫಾಲೋ ಮಾಡ್ತಾಳೆ. ಸೊ ಕಾಫಿ ಪೌಡರ್ ಏನಲ್ವಾ, ಸೊ ನೀವು ಕಾಫಿ ಪೌಡರ್ ಒಂದು 4-5 ಸ್ಪೂನ್ಸ್ ಹಾಕಿದ್ದೀನಿ ನಾನು ಚಿಕ್ಕದು ಫಿಲ್ಟರ್ ಇರೋದು. ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು. ಸೊ ನೀವು ಉಪ್ಪು ಹಾಕಿದಾಗ ಆಮೇಲೆ ನೆಕ್ಸ್ಟ್ ಬಾಯ್ಲ್ ವಾಟರ್ ಹಾಕಬೇಕು, ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಕಾಫಿ ಫಿಲ್ಟರ್. ಸೊ ಇಲ್ಲಿ ನಾನು ಪಾತ್ರೆ ಎಲ್ಲ ಬೆಳಗಾಯಿತು. ಅದಾದಮೇಲೆ ನಿಮ್ಗೆ ಇಲ್ಲೊಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಇದು ನಾನು ಅಮೆಝಾನಲ್ಲಿ ತರಿಸಿದ್ದು. ಸೊ ಯಾರೆಲ್ಲ ಇವಾಗ ಬ್ಯಾಂಗ್ಳೂರ್ ಪೀಪಲ್ಸ್ಗಂತೂ ಇದು ಮಸ್ಟ್ ಬೈ ಅಂತ ಹೇಳ್ತೀನಿ. ವೆರಿ ಯೂಸ್ಫುಲ್. ನಾನು ಪಾತ್ರೆ ಎಲ್ಲ ಬೆಳಗಾದ್ಮೇಲೆ ನೀವು ಕಿಚನ್ಗೆ ಏನೇನು ಟವಲ್ಸ್ ಎಲ್ಲ ಯೂಸ್ ಮಾಡ್ತೀರಲ್ವ, ನಾನು ಅದನ್ನೆಲ್ಲ ಪಾತ್ರೆ ಬೆಳಗಾದ್ಮೇಲೆ ಅವತ್ತಿಂದೆಲ್ಲ ಅವತ್ತೇ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಇದು ನೀಟಾಗಿ ಸಿಂಕ್ ಸೈಜಿಗೆ ಏನಿದೆ ಅಲ್ವಾ, ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನಾನು ಅಲ್ಲಿ ಎವ್ರಿ ಡೇ ಇಟ್ಸ್ ವೆರಿ ಈಸಿ ಆ್ಯಂಡ್ ಕನ್ವೀನಿಯೆಂಟ್. ಸೊ ನಾನು ಯುಟಿಲಿಟಿಲಿ ಇಟ್ಕೊಂಡು ಬಿಟ್ಟಿದ್ದೀನಿ. ಸೊ ಸಿಂಕಲ್ಲಿ ಪಾತ್ರೆ ಎಲ್ಲ ತೊಳೆದಾದ ತಕ್ಷಣ ಈ ಥರ ನಾನು ನ್ಯಾಪ್ಕಿನ್ಸ್ ಎಲ್ಲ ಏನೇನು ಯೂಸ್ ಮಾಡಿರ್ತೀನಿ ಕಿಚನ್ಗೆ ಅದನ್ನೆಲ್ಲ ಅಲ್ಲೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಇದ್ರ ಲಿಂಕ್ ನಿಮಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ RNH ಬ್ಲಾಗಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ನೀವು ಹಳ್ಳಿ ಆದರೆ ಹೊರಗಡೆ ಹೋಗಿ ಅದಕ್ಕೆ ಅಂತ ಪ್ಲೇಸ್ ಇರುತ್ತೆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ, ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ. ಬಟ್ ಬ್ಯಾಂಗ್ಳೂರಲ್ಲಿ ಇರಲ್ವಲ್ಲ, ಸೊ ಈ ಥರ ಕನ್ವೀನಿಯೆಂಟ್ ಮಾಡ್ಕೊಬೇಕು. ಸೊ ಹ್ಯಾಂಡ್ ವಾಷಿಂಗ್ ಏನೇನಿದೆ ನಾನು ಆಲ್ಮೋಸ್ಟ್ ಅಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಸಿಂಕಲ್ಲೇ. ಸೊ ಇದು ಕೂಡ ಮಸ್ಟ್ ಬೈ ಪ್ರಾಡಕ್ಟ್ ಬ್ಯಾಂಗ್ಳೂರ್ ಪೀಪಲ್ಸ್ಗೆ. ಸೊ ಬಟ್ಟೆ ಎಲ್ಲ ಹರಾಕಾಯಿತು. ಸೊ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಗುಡ್ ಫಿಲ್ಟರ್ ಕಾಫಿ ಎನ್ಹ್ಯಾನ್ಸ್ ಯುವರ್ ಮೈಂಡ್. ಸೊ ಸ್ಪೆಷಲಿ ನಂದು. ಸೊ ಫಿಲ್ಟರ್ ನೋಡಿ ಆಗೋಗಿದೆ. ಸೊ ಇವಾಗ ಫಿಲ್ಟರ್ ಕಾಫಿ ರೆಡಿ ಮಾಡಿ ಎಂಜಾಯ್ ಮಾಡೋದು. ಓಪನ್ ಮಾಡಿ. ಏನು ಜಿ ಹೈ ಯಾರು ಹಾಕೊಟ್ಟಿದ್ ಪುಟ? ಎಲ್ಲಿತ್ತು ID ಕಾರ್ಡು? ವೆರಿ ಗುಡ್. ಎಲ್ಲಿ ಇಡ್ಬೇಕವ ID ಕಾರ್ಡ್ನ? ಈ ಕಡೆ. ಏನು ಹೇಳ್ಕೊಟ್ರಿ ಇವತ್ತು? ತೋರ್ಸು ನಿನ್ನ ಕೈ ತೋರಿಸಿ. ವಾ ಜಿ ವೆರಿ ಗುಡ್. ಜಿ ಫಾರ್ ಏನು? ಏಯ್ ಜಿ ಫಾರ್ ಗೋಟ್. ID ಕಾರ್ಡ್ ಎಲ್ಲಿಡ್ಬೇಕು ಪುಟ? ಹಾಂ ವೆರಿ ಗುಡ್. ಕ್ಲೋಸ್ ಮಾಡಿಬಿಡು ಬೇಗ. ನೋಡಿದ್ರಲ್ಲ, ಅವ್ರು ಬಂದ ತಕ್ಷಣ ID ಕಾರ್ಡ್ನೆಲ್ಲ 10 ಪ್ಲೇಸಲ್ಲಿ ಇಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಸೊ ನಾವು ಹೇಗೆ ಟ್ರೈನ್ ಮಾಡ್ತೀವಿ ಅವರು ಹಾಕಿ ಕಟ್ಟಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ಫ್ರೆಶ್ ಅಪ್ ಮಾಡಿಸಿ ಅವ್ರಿಗೆ ಇವಾಗ ಸೇಮ್ ಮಸಾಲೆ ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೆ ಅದೇ ಬೇಕಂತ ತಿನ್ನಲಿಕ್ಕೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಬಾಯ್.